ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ SSCಯಿಂದ ಬಿಡುಗಡೆ ಆಗಿರುವಂಥ ಫೇಸ್ 12 ಹುದ್ದೆಗಳ ಒಂದು ನೇಮಕಾತಿಯ ಒಂದು ನೋಟಿಫಿಕೇಷನ್ ಈಗ ತಾನೇ ಪ್ರಕಟ ಆಗಿದೆ ಸ್ನೇಹಿತರೆ. ಅದರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ಈಗ ತಿಳಿತಾ ಹೋಗೋಣ. ಇವು 10th PUC ಡಿಗ್ರಿ ಪಾಸಂತ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಸಹ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಪರೀಕ್ಷೆ ಕನ್ನಡದಲ್ಲೂ ಇರುತ್ತೆ. ಹಾಗಾಗಿ ಇದು ಒಂದು ಉತ್ತಮ ಅವಕಾಶ. ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರಾ, SDA FDA ರೇಂಜಲ್ಲಿರುವಂಥ ಹುದ್ದೆಗಳಿರ್ತವೆ. ಓಕೆ, ಹಾಗಾಗಿ ಆ ಹುದ್ದೆಗಳ ಬಗ್ಗೆ ಮತ್ತು ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದನ್ನು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು ಬಂದುಬಿಟ್ಟು ಯಾವಾಗಪ್ಪ ಅಂತಂದರೆ 13/4/2026 ಸ್ಟಾರ್ಟ್ ಆಗಿ 4/5/2026 ಅಂದರೆ ಮುಂದಿನ ತಿಂಗಳು 4ನೇ ತಾರೀಕಿನವರೆಗೆ ಮಾತ್ರ ಅವಕಾಶ ಇದೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಆಫ್ ದ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ 5ನೇ ತಾರೀಕು, ಮತ್ತು ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಬಂದುಬಿಟ್ಟು 11ರಿಂದ 13/5 ಕೊಡ್ತಾರೆ. ನೆಕ್ಸ್ಟು ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂತಂದರೆ ಜೂನಲ್ಲಿ ನಿಮಗೆ ಎಕ್ಸಾಮನ್ನು ಮಾಡ್ತಾರೆ. ಓನ್ಲಿ ಸೆಲೆಕ್ಷನ್ ನಿಮಗೆ ಒಂದೇ ಎಕ್ಸಾಮ್ ಇರುತ್ತೆ. ಒಂದು ಎಕ್ಸಾಮ್ ಮೂಲಕ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತಂದರೆ 3000 ಹುದ್ದೆಗಳಿವೆ ಕರ್ನಾಟಕಕ್ಕೂ. ಅಂದರೆ ಇಲ್ಲಿ ವೇಕೆನ್ಸಿ ವೈಸು ಹುದ್ದೆಗಳಿಗೆ ಮಾಡ್ತಾರೆ, ಸಪ್ರೇಟ್ ಇರುತ್ತೆ ಇದರಲ್ಲಿ. ಓಕೆ, ಏಜ್ ಬಂದುಬಿಟ್ಟು ನಿಮಗೆ ಬೇರೆ ಬೇರೆ ಗ್ರೂಪಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಅದಕ್ಕೆ ಅದನ್ನು ನೋಡಿಕೊಂಡು ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್ ಸಹ ಸಿಗುತ್ತೆ. ಅಪ್ ಟು 40 ಇಯರ್ಸ್ವರೆಗೂ ಸಹ ಅಪ್ಲೈನ ಮಾಡ್ಬೋದು ಈ ಒಂದು ನೋಟಿಫಿಕೇಷನ್ಗೆ. ಓಕೆ, ಇದಕ್ಕೆ ಪರೀಕ್ಷೆ ಎಕ್ಸಾಮ್ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡೋದಾದರೆ ಟೋಟಲಾಗಿ 1 ಎಕ್ಸಾಮ್ ಇರುತ್ತೆ. ಅದು ಕನ್ನಡದಲ್ಲಿಯೇ ಇರ್ತದೆ ಸ್ನೇಹಿತರೆ ನಿಮಗೂ. ಓಕೆ, ಕನ್ನಡದಲ್ಲಿಯೇ ಪರೀಕ್ಷೆನ ನೀವು ಬರಿಬೋದು. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ನೀವು ನೋಡ್ಬೋದು. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಇಷ್ಟು ಎಕ್ಸಾಮ್ ಸೆಂಟರ್ಗಳಲ್ಲಿ ಪರೀಕ್ಷೆ ನಡೀತದೆ. ಹೌದಾ? ಎಕ್ಸಾಮ್ ಬಂದುಬಿಟ್ಟು ಇಲ್ಲಿ ನೋಡಿ ನೀವು, ಜನರಲ್ ಇಂಟೆಲಿಜೆನ್ಸು ಬಂದುಬಿಟ್ಟು 25 ಕ್ವಶನ್ನು 50 ಮಾರ್ಕ್ಸ್. ಜನರಲ್ ಅವೇರ್ನೆಸ್ಸು 25 ಕ್ವಶನ್ 50 ಮಾರ್ಕ್ಸ್. ಕಾಂಪಿಟೇಟಿವ್ ಆ್ಯಪ್ಟಿಟ್ಯೂಡ್ ಬಂದುಬಿಟ್ಟು ಇದು 25 ಕ್ವಶನು 50 ಮಾರ್ಕ್ಸು. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು 25 ಕ್ವಶನ್ 50 ಮಾರ್ಕ್ಸ್. ಟೋಟಲಾಗಿ 200 ಮಾರ್ಕ್ಸ್ ಇರುತ್ತೆ. ಮತ್ತು 1/4 ನೆಗೆಟಿವ್ ಅಂದರೆ 51. 2 ತಪ್ಪು ಮಾಡಿದರೆ 1 ಮಾರ್ಕ್ಸು ಹೋಗುತ್ತೆ. ಇದಕ್ಕೆ ಟೈಮ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ 60 ಮಿನಿಟ್ಸ್ ಇರುತ್ತೆ. ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸೆಕ್ಷನಲ್ ವೈಸ್ ಅಂತಂದರೆ ಇದಕ್ಕೆ ಸಪ್ರೇಟ್ 15 ನಿಮಿಷ 15 ನಿಮಿಷ 15 ನಿಮಿಷ ಈ ರೀತಿಯಾಗಿ 15 ನಿಮಿಷವನ್ನು ಟೈಮರನ್ನು ಕೊಡ್ತಾರೆ. ನೋಡ್ಬೋದು ಅಲ್ಲಿ ವಿತ್ ಸೆಕ್ಷನಲ್ ಟೈಮರ್ ಆಫ್ ದ +1 ಈಚ್ ಪಾರ್ಟ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್. ಓಕೆ, ಈ ರೀತಿಯಾಗಿ ಕೊಡ್ತಾರೆ ಸ್ನೇಹಿತರೆ. ಅಷ್ಟೇ. ನಿಮ್ಮ ಒಂದು ಲ್ಯಾಂಗ್ವೇಜು ಓಕೆ, ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ಸು ನಡೀತದೆ ಸ್ನೇಹಿತರು. ಓಕೆ, ಇದಕ್ಕೆ ಕ್ವಾಲಿಫಿಕೇಷನ್ 10th ಬೇಸ್ ಮೇಲೆ ಇರ್ತವೆ. ಎಲ್ಲದರ ಮೇಲೂ ವೇಕೆನ್ಸಿಗಳಿವೆ. ವೇಕೆನ್ಸಿಗಳ ಬಗ್ಗೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಇರುತ್ತೆ. ಇದು ನೀವು ಕ್ಲಿಯರಾಗಿ ನಿಧಾನವಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ತೀನಿ ಅಂತಂದರೆ ಆಗಲ್ಲ. SSC ಫೇಸ್ 12 ಹುದ್ದೆಗಳನ್ನ ಈ ರೀತಿಯಾಗಿ ಕೊಡ್ತಾರೆ. ನೀವು ನೋಡ್ಬೋದು, ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತೇಳಿ. ಇದಕ್ಕೆ ಕ್ವಾಲಿಫಿಕೇಷನ್ ಇಲ್ಲೇ ಕೊಟ್ಟಿರ್ತಾರೆ, ಯಾವ ಕೆಟಗರಿ ಎಷ್ಟು ಹುದ್ದೆ ಇವೆ ಅಂತ ಕೊಟ್ಟಿರ್ತಾರೆ. ಮತ್ತು ನೀವು ಈ ಒಂದು ಕ್ವಾಲಿಫಿಕೇಷನ್ ಹೊಂದಿ ನಿಮ್ಮ ಒಂದು ಕೆಟಗರಿ ಹುದ್ದೆಗಳಿದ್ದ ಅಂತಂದರೆ ನೀವು ಆರಾಮಾಗಿ ಅಪ್ಲೈನ ಮಾಡ್ಕೋಬೋದು. ನಮ್ಮದು ರೀಸನ್ ಬರುವಂಥದ್ದು KKR, ಅದಾ ಕರ್ನಾಟಕ ಕೇರಳ ರೀಸನ್ನು. ಇದಕ್ಕೆ ನೀವು ಬಂದು ಇಲ್ಲಿ ಯಾವ್ಯಾವ ಇದೆ, ಗ್ರ್ಯಾಜುಯೇಷನ್ ಲೆವೆಲ್ ಎಷ್ಟಿದೆ ನೋಡ್ಬೋದು ನೀವು. ಟೋಟಲಾಗಿ ಇಲ್ಲಿ ಈ ಒಂದು ಕೋಡನ್ನು ಹಾಕಬೇಕಲ್ಲಿ. ಇಲ್ಲಿ ನೋಡಿ, ಈ ಒಂದು ಕೋಡನ್ನು ಹಾಕಿ ನೀವು ಅಪ್ಲೈನ ಮಾಡಬೇಕಾಗ್ತದೆ. ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಓಕೆ, 10th ಬೇಸ್ ಮೇಲೆ ಇವೆ ನೋಡಿ. PUC ಬೇಸ್ ಮೇಲೆ ಎಕ್ಸಾಮು ನೋಡಿ. ಪ್ರತಿಯೊಂದು 10th ಬೇಸ್ ಮೇಲೂ ಇರುತ್ತದೆ. ಎಲ್ಲವನ್ನೂ ಸಹ ನೀವೇನು ಮಾಡಿ ಅಂತಂದರೆ ನಿಧಾನವಾಗಿ ನೋಡಿ ಅಪ್ಲಿಕೇಶನ್ ಹಾಕ್ಬೋದು. ಇದನ್ನು ಪ್ರತಿಯೊಬ್ಬರು ಸಹ ಅಪ್ಲಿಕೇಶನ್ ಹಾಕ್ರಿ. ಇದಕ್ಕೆ ಸೆಲೆಕ್ಷನ್ ನೀವು ಓನ್ಲಿ ರೀಸನಿಂಗು, ಮ್ಯಾಥ್ಸು ಮತ್ತು ಇಂಗ್ಲೀಷಲ್ಲಿ ನೀವು ಚೆನ್ನಾಗಿದ್ರಿ ಅಂತಂದರೆ ಅಪ್ಲೈನ ಮಾಡ್ಬೋದು.
ಟೋಟಲಾಗಿ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ನೀವು ನೋಡ್ಬೋದು 3,003 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಟೋಟಲಿ 3,003 ಹುದ್ದೆಗಳು ಇಲ್ಲಿ ಇರುವಂಥದ್ದು. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.